ನನಗೆ ಯಾಕೆ ಫೋನ್ ಮಾಡಿದ್ದೀರಾ? ಓ, ಆ ದುರ್ಗಾ ಏನಾದರೂ ಮಾಡಿದ್ಲಾ? ಅಕಸ್ಮಾತ್ ಅವಳೇನಾದರೂ ಮಾಡಿದ್ರೆ ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಹಾಗೇನಾದರೂ ನಿಮ್ಗೆ ಶಿಕ್ಷೆ ಕೊಡಬೇಕು ಅನ್ಸಿದ್ರೆ ಧಾರಾಳವಾಗಿ ಕೊಟ್ಬಿಡಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಅಯ್ಯೋ, ಅವಳಿಗೆ ಏನು ಮಾಡ್ತಾಳೋ ಬಿಡ್ತಾಳೋ, ನೀವು ಮೊದಲು ಅವಳಿಗೆ ಮದುವೆ ಮಾಡಬೇಕು. ಮದುವೆನಾ? ದುರ್ಗಂದ ಏನು ತಮಾಷೆ ಮಾಡ್ತಿದ್ದೀರಾ? ಮಾಡೋಕ್ಕೇನು ಬೇರೆ ಕೆಲಸ ಕಾಣದೆ ಮದುವೆ ಮಾಡೋ ಕೆಲಸ ಹಚ್ಕೊಂಡಿದ್ದೀರಾ? ಮದುವೆ ಅಂತೆ ಮದುವೆ. ನಾವು ಯಾಕೆ ಅವಳು ಮದುವೆ ಮಾಡಬೇಕು? ಹುಡುಗನ ಹುಡುಕಿ ಖರ್ಚು ಮಾಡಿ ಅವಳನ್ನು ಮದುವೆ ಮಾಡಿ ಕಳಿಸ್ಬೇಕಾ? ಅದಕ್ಕೆಲ್ಲ ದುಡ್ಡಿಲ್ಲ ನಮ್ಮ ಹತ್ರ. ಅದೇನೋ ಅಂತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಹಂಗಾಯ್ತು. ಅದೆಲ್ಲ ನಾವೇ ಮಾಡ್ತೀವಿ ಅಂದರೆ? ನೀವಾ? ಎಸ್, ಎಲ್ಲನೂ ನಾವೇ ನೋಡ್ಕೋತೀವಿ. ಅಷ್ಟೇ ಯಾಕೆ, ನೀವು ದುರ್ಗಾ ಮದುವೆ ಮಾಡ್ತೀರಾ ಅಂದರೆ ಅದ್ರ ಜೊತೆ ನಿಮ್ಗೆ 5 ಲಕ್ಷ ರೂಪಾಯಿನೂ ಕೊಡ್ತೀವಿ. 5 ಲಕ್ಷನಾ? ಅಲ್ಲ, ಎಷ್ಟು ಸೊನ್ನೆ ಇರುತ್ತೆ? ಪುಟ್ ಮೇಡಮ್, ನೀನ್ ಜಾಣೆ ಅಲ್ವಾ? ಬರೀ ಜಾಣೆ ಅಲ್ಲ, ತುಂಬ ಜಾಣೆ. ಹೌದಾ? ಎಷ್ಟು ಜಾಣೆ? ತುಂಬ ತುಂಬ. ನೀನ್ ಹೀಗೆಲ್ಲ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ನೀನ್ ಜಾಣೆ ಹೌದೋ ಅಲ್ವೋ ಅಂತ ನಾನು ಹಿಂಗೆ ಪರೀಕ್ಷೆ ಮಾಡಿ ಒಪ್ಕೊಳ್ಳೋದು. ನಾನು ಹಿಂಗೆ ಇವಾಗ ಪರೀಕ್ಷೆ ಮಾಡ್ಲಾ? ಎಕ್ಸಾಮ್. ಏನೋ ಒಂದು. ಪುಟ್ ಮೇಡಮ್, ನಾನೀಗ ನೀನ್ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀನ್ ಅದಕ್ಕೆ ಉತ್ತರ ಕೊಡ್ಬೇಕು, ಪಟ್ ಅಂತ ಉತ್ತರ ಕೊಡ್ಬೇಕು. ಸರಿ, ಈಗ ಅಮ್ಮನ ಅಪ್ಪನ ಏನಂತ ಕರೀತಾರೆ ಗೊತ್ತಾ? ಪಟ್. ಏನು? ನೀನು ಹೇಳ್ದಲ್ಲ, ಪಟ್ ಅಂತ ಉತ್ತರ ಕೊಡ್ಬೇಕಂತ. ತರ್ಲೆ ಸುಬ್ಬಿ, ಬರೀ ತಮಾಷೆ. ಈಗ ಅದ್ಬಿಡು, ಈಗ ಉತ್ತರ ಕೊಡ್ಬೇಕು ಆಯ್ತಾ? ಅಮ್ಮನಪ್ಪನ್ನ ಏನಂತ ಕರೀತಾರೆ? ತಾತ, ಅಜ್ಜ. ಅಮ್ಮನ ಏನಂತ ಕರೀತಾರೆ? ಅಜ್ಜಿ, ಅಪ್ಪಮ್ಮ. ಮತ್ತೆ ಅಮ್ಮನ ತಂಗಿನ ಏನಂತ ಕರೀತಾರೆ? ಚಿಕ್ಕಮ್ಮ. ಸೂಪರ್ ಪುಟ್ ಮೇಡಮ್ಮು. ಅಮ್ಮನ ತಮ್ಮನ್ನ? ಮಾವ. ಅಮ್ಮನ ಅತ್ತೆನ? ಅಜ್ಜಿ. ಪುಟ್ ಮೇಡಮ್, ಈಗ ಅಮ್ಮನ ಗಂಡನ್ನ ಏನಂತ ಕರೀತಾರೆ? ನಾನು ಸ್ಮಾರ್ಟ್, ಚಿಕ್ಕುಗಿ ಅಲ್ಲ. ನನಗೆ ಎಲ್ಲ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ವರ್ಷದಲ್ಲಿ ನಾನು ದುರ್ಗನ್ಕಿಂತ ಎತ್ತರ ಆಗ್ತೀನಿ. ಇಷ್ಟು. ಪುಟ್ ಮೇಡಮ್, ನಾನು ಕುಳ್ಳುಗಿದ್ದೀನಿ ಅಂತ ನಾನು ರೇಗಿಸ್ತಿದ್ಯಾ? ಅಲ್ಲ ಪುಟ್ ಮೇಡಮ್, ಇಷ್ಟುದ್ದ ಇದ್ದೀನಿ, ನನ್ನನ್ನೇ ಆಡ್ಕೋತೀಯ ನೀನು? ಮಾಡ್ತೀನಿ ತಡಿ ನಿಂಗೆ.
ಹತ್ರ ಅಪ್ಪ ಅಂತ ಕರೆಸ್ಕೊಳ್ಳೋದಿರಲಿ, ಅವಳನ್ನ ಆ ಟ್ರ್ಯಾಕಿಗೆ ತೊಗೊಂಡು ಬರೋದೇ ಟಫ್ ಟಾಸ್ಕ್. ಅಂಬಿಕಾಗೆ ಹಠ ಅಂತಂದರೆ ಇವಳು ಅವಳ ಮಗಳು, ಕೇಳಬೇಕಾ? ದುರ್ಗಾ ಎಲ್ಲೋ ಅಲ್ಲು ನೀರ್ ತಗೊಂಡ್ಬರ್ತೀನಿ ಅಂತ ಹೋದವಳು ಇನ್ನೂ ಬಂದೇ ಇಲ್ಲ. ದುರ್ಗಾ ನೀರ್ ತಗೊಂಬ ಅಂತ ಅಂದ್ರೆ ಇರೋ ನೀರ್ನೆಲ್ಲ ನನ್ ಮೇಲೆ ಚೆಲ್ಬಿಟ್ಟಿಯ ಅಲ್ವಾ? ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಚೆಲ್ತಾನೆ ಇರ್ತೀಯ. ಯಾವಾಗ ಸರಿ ಹೋಗ್ತೀಯೋ ಏನೋ. ನಗು ಬರ್ತಿದ್ಯಲ್ವಾ ನಿಂಗೆ? ನಂಗೆ ಯಾವಾಗಿಂದ ಬಿಕ್ಕಲ್ಗೆ ತೆಗ್ದು ಸಾಕಾಗೋಯ್ತು. ಅಕ್ಕ ಬಿಕ್ಕಲ್ಕೆನಾ? ಯಾವ ಬಿಕ್ಕಲ್ಕೆ? ನೋಡ್ದ್ಯಾ, ನಿನ್ಮೇಲೆ ನೀರ್ ಚಲಿದಕ್ಕೆ ಬಿಕ್ಕಲ್ಕೆನೆ ಓಡೋಯ್ತು. ನೀರ್ ಕುಡಿಯಕ್ ಆಗದೆ ಇದ್ರೆ ಏನಂತೆ, ಬಿಕ್ಕಲ್ಕೆ ಅಂತ ಹೋಯ್ತಲ್ಲ. ಮೊದ್ಲೇ ಗೊತ್ತಿದ್ದಿದ್ರೆ ದೊಡ್ಡ ಬಿಂದ್ಗೆಲ್ಲೇ ನೀರ್ ತಗೊಂಡ್ಬಂದ್ ತಲೆ ಮೇಲೆ ಸುರಿತಾ ಇದ್ದೆ. ತಲೆ ಮೇಲೆ ಸುರಿತಾ ಇದ್ಯಾ? ಅದನ್ನು ಮಾಡೋಳೆ ಕಣೆ ನೀನು. ಮಾಡ್ತೀನಿರು ನಿನ್ಗೆ ತರ್ಲೆ ತಂದು. ನೀನ್ ನಿಂತ್ಕೊಂಡಿಲ್ಲ ಅಂದ್ರೆ ನೋಡು ದುರ್ಗಾ, ನೀನ್ ನಿಂತ್ಕೊಂಡಿಲ್ಲ ಅಂದ್ರೆ ನನ್ನ ಬಟ್ಟೆನ ನಿನ್ ಕೈಲೇ ಒಗಿಸ್ತೀನಿ. ದುರ್ಗಾ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ಲೋ ಈಗಲೂ ಹಾಗೆ ಇದ್ದಾಳೆ. ಕೈಯಲ್ಲಿರೋದನ್ನ ಇನ್ನೊಬ್ರ ಮೇಲೆ ಬೀಳ್ಸೋ ಬುದ್ಧಿನೂ ಅವಳ ಜೊತೆನೆ ಬೆಳೆದಿದೆ. ಇನ್ ಮಾತಿನ ಮಲ್ಲಿ ನಮ್ ದುರ್ಗಾ. ದುರ್ಗಾ ಹತ್ರ ಕೇಳ್ಕೊಳ್ಳೋದಕ್ಕೆ ಹೇಳೋದಕ್ಕೆ ತುಂಬಾ ವಿಷಯಗಳಿವೆ. ಆದ್ರೆ ಏನ್ ಮಾಡ್ಲಿ, ಮುಂದೆನೆ ಸಿಹಿ ಇಟ್ಟು ಬಾಯಿ ಕಟ್ಟಾಕ್ದಾಗ ಅನ್ನಿಸ್ತಿದೆ. ಕಣ್ಮುಂದೆನೆ ಸ್ವಂತ ತಂಗಿ ಇದ್ರು ಮಾತಾಡಕ್ಕಾಗ್ತಿಲ್ವಲ್ಲ. ಏನ್ ಮಾಡ್ಲಿ? ದೇವ್ರು ಕೇಳಿದನ್ನ ಕೊಟ್ರು ನಾವು ಅನ್ಕೊಂಡ್ ಹಾಕಿ ಕೊಡಲ್ಲ. ಅವ್ನು ಕೊಟ್ಟಿದ್ದನ್ನ ಅನುಭವಿಸೋದಕ್ಕೂ ಅದೃಷ್ಟ ಮಾಡಿರ್ಬೇಕು. ಚಿಕ್ಕಮ್ಮ, ಚಿಕ್ಕಪ್ಪ, ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ಎಷ್ಟು ಆಸೆ ಪಡ್ತಾ ಇದ್ದ ಗೊತ್ತಾ? ನಮ್ಮ ಮನೆಯವ್ರಿಗೋಸ್ಕರ ನಾನು ಜೀವನ ಪೂರ್ತಿ ಹಂಬಲಿಸ್ತಾ ಇದ್ದೆ. ಈಗ ಚಿಕ್ಕಮ್ಮ ಚಿಕ್ಕಪ್ಪ ಕಣ್ಮುಂದೆ ಇದ್ರು ಮಾತಾಡ್ಸೋದಕ್ಕಾಗ್ತಿಲ್ಲ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಡೀರಿ. ಪ್ರಭಾ, ನಿನಗೆ ಇದು ಸರಿ ಅನ್ನಿಸ್ತಾ ಇದೆಯಾ? ನಾವು ಗಡಿಬಿಡಿ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿಲ್ವಾ? ದುರ್ಗಾ ಏನಾದರೂ ಹಾಗೇನೂ ಇಲ್ಲ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಬೆಳೆಸಿದ ಹುಡುಗಿ ಕಣ್ರಿ ಅವಳು. ನೀವು ಏನೇನೋ ಯೋಚನೆ ಮಾಡಿ ಕೊರಗಬೇಡಿ. ಮೊದಲು ಅವಳಿಗೆ ವಿಷಯ ತಿಳಿಸೋಣ, ಆಮೇಲೆ ನಿರ್ಧಾರ ತಗೋಬೇಕಾಗಿರೋದು ಅವಳೇ ಅಲ್ವಾ? ಇಷ್ಟು ದಿನ ಮಾಡಬಾರದು ಮಾಡಿ ಅವಳಿಗೆ ತುಂಬ ತೊಂದರೆ ಕೊಡ್ತೀನಿ. ಇನ್ಮೇಲಾದರೂ ಅವಳು ಖುಷಿಯಾಗಿರೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೋಣ ರೀ. ಅಲ್ಲ, ನಮ್ಮ ದುರ್ಗಾ ಕೆಲಸ ಮಾಡ್ತಿರೋದು ಈ ಮನೇಲ? ಹ್ಞೂ ರೀ, ನಡೀರಿ, ಬನ್ನಿ ನಡೀರಿ. ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಯಾಕೆ ಬಂದ್ರು? ದುರ್ಗಾ ಬಗ್ಗೆ ಏನೋ ಮಾತಾಡ್ತಾ ಇದ್ರಲ್ವಾ? ದುರ್ಗಾಪುರದಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಏನೋ ಉದ್ದೇಶ ಇದ್ದೇ ಇರತ್ತೆ. ಏನು ದುರ್ಗನ್ ಮದ್ವೆನಾ? ಇಷ್ಟು ಸಡನ್ ಆಗ? ಯಾರ ಜೊತೆ? ಸ್ವಲ್ಪ ಗಡಿಬಿಡಿ ಆಗ್ತಿದೆ ಅನ್ನಿಸ್ತಿಲ್ವಾ? ಅಯ್ಯೋ, ಅದರಲ್ಲಿ ಗಡಿಬಿಡಿ ಏನ್ವಂತಮ್ಮ? ಸ್ವಲ್ಪ ದಿನದ ಹಿಂದೆನೇ ಈ ಸಂಬಂಧ ಬಂದಿತ್ತು. ಹೆಣ್ಣಿನ ಕಡೆಯವರಲ್ವಾ, 10 ಕಡೆ ವಿಚಾರಿಸ್ಬೇಕು. ಅದು ಅಲ್ಲದೆ ಯಾರೋ ಗೊತ್ತು ಗುರಿ ಇಲ್ದಿರೋರಿಗೆ ಮಗಳನ್ನ ಕೊಟ್ಟು ಕೈ ತೊಳ್ಕೊಳಕ್ಕಾಗತ್ತಾ ಹೇಳಿ?
ಒಳ್ಳೆ ಜನ ಅಂತ ಗೊತ್ತಾದ ತಕ್ಷಣ ಮುಂದುವರೆದ್ವಿ. ಅದು ಅಲ್ಲದೆ ಹುಡುಗ ತುಂಬಾ ಒಳ್ಳೆಯವನು, ಸಂಸ್ಕಾರವಂತ, ಗುಣವಂತ. ಅಂಗೈಯಲ್ಲಿ ತುಪ್ಪ ದೀಪ ಹಿಡ್ಕೊಂಡು ಹುಡುಕಿದ್ರು ಅಂತ ಹುಡುಗ ಸಿಗಲ್ಲ ಅಂತೀನಿ. ಏ ದುರ್ಗಾ, ನಿಮ್ ಚಿಕ್ಕಪ್ಪ ಕೂಡ ಆ ಹುಡುಗನ್ನ ಭೇಟಿ ಮಾಡಿದ್ದಾರೆ ಕಣೆ, ಕೇಳು. ಹೌದಮ್ಮ ದುರ್ಗಾ, ನನಗೂ ಹುಡುಗ ಒಳ್ಳೆಯವನು, ನಿನಗೆ ಸರಿಯಾದ ಜೋಡಿ ಅಂತ ಅನ್ಸತ್ತೆ. ಇದ್ದಕ್ಕಿದ್ದ ಹಾಗೆ ದುರ್ಗನ್ ಮದುವೆ ವಿಚಾರ ಯಾಕೆ ಬಂತು? ಅದು ಬೇರೆ ಹುಡುಗನ್ನು ಆಲ್ರೆಡಿ ನೋಡಾಯ್ತಾ? ಏನು ನಡೀತಿದೆ ಇಲ್ಲಿ? ಅಲ್ಲ, ಆಲ್ ಆಫ್ ಅ ಸಡನ್ ದುರ್ಗಾ ಮದುವೆ ಯೋಚನೆ ಯಾಕೆ ಬಂತು? ಇದರಲ್ಲಿ ಸಡನ್ ಅಂತ ಏನು ಬಂತು ಶರತ್? ದುರ್ಗನ್ಗೂ ಮದುವೆ ವಯಸ್ಸಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಇಟ್ಸ್ ಹರ್ ಪರ್ಸ್ನಲ್ ಡಿಸಿಷನ್ ಅಲ್ವಾ? ಅಮ್ಮ, ದಟ್ಸ್ ಟ್ರೂ, ಬಟ್ ಅದೇ ಆಗ್ಲೇ ಹೇಳಿದ್ನಲ್ಲಪ್ಪ, ಒಳ್ಳೆ ಸಂಬಂಧದ ಪ್ರಸ್ತಾಪ ಬಂತು ಅಂತ. ಅದು ಅಲ್ಲದೆ ನೀವು ಹೇಳ್ದಂಗೆ ನಮ್ಮ ದುರ್ಗಾ ಮದುವೆ ವಯಸ್ಸಲ್ಲೇ ಇದ್ದಾಳೆ. ನಮ್ಮ ಹಳ್ಳೀಲಿ ಇವಳು ವಯಸ್ಸಿನ ಹುಡುಗಿರ್ನೆಲ್ಲ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ತಾರೆ. ಇವಳು ವಯಸ್ಸಿನ ಹುಡುಗಿರ್ಗೆಲ್ಲ ಈಗಾಗಲೇ ಮೂರು ಮಕ್ಕಳು ಆಗಿದ್ದಾವೆ. ನಮ್ಮ ದುರ್ಗಂದೇ ಸ್ವಲ್ಪ ತಡ. ಇನ್ನೂ ತಡ ಆದರೆ ಬೆಳೆದಿರೋ ಹುಡುಗಿನ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಜನ ಆಡ್ಕೋತಾರೆ. ಅದಕ್ಕೆ ಆ ಸಮಸ್ಯೆನೇ ಬೇಡ ಅಂತ. ನೋಡಿಮ್ಮ, ದುರ್ಗಾ ಭವಿಷ್ಯದ ಬಗ್ಗೆ ನಿರ್ಧಾರ ತಗೊಳ್ಳೋ ಸಂಪೂರ್ಣ ಹಕ್ಕು ನಿಮಗಿದೆ. ಆದರೆ ದುರ್ಗಾ ನಮ್ಮ ಮನೆ ಮಂದಿಗೆಲ್ಲ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಇದ್ದಕ್ಕಿದ್ದಾಗೆ ಮದುವೆಯಾಗಿ ಹೋಗ್ತಾಳೆ ಅಂದಾಗ ಮನೆಯವರೆಲ್ಲರಿಗೂ ಶಾಕ್ ಆಗೋದು ಸಹಜ ತಾನೆ. ಅದಕ್ಕೆ ಶರತ್ತು, ಶಾನ್ವಿ, ಆಮೇಲೆ ತರುಣ್ ಈ ರೀತಿ ಮಾತಾಡಿದ್ದಾರೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಚಿಚೆ, ಹಾಗೇನಿಲ್ಲ. ನನಗೆ ಅರ್ಥ ಆಗತ್ತೆ. ನಮ್ಮ ದುರ್ಗನ ಗುಣನೇ ಹಾಗೆ. ಎಲ್ರಿಗೂ ಅವಳು ತುಂಬ ಇಷ್ಟ ಆಗ್ಬಿಡ್ತಾಳೆ. ಆದರೆ ಹೆಣ್ಣು ಹೆತ್ತವರಾಗಿ ನಾವು ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲೇಬೇಕಲ್ವಾ? ಅದು ಸರಿನೇ. ಆದರೆ ದುರ್ಗಾ ಈ ಮದುವೆ ಬಗ್ಗೆ ಏನಂತಾಳೆ? ಆ ವಿಚಾರವಾಗಿ ಅವಳ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ದುರ್ಗಾ, ಏನು ಯೋಚನೆ ಮಾಡ್ತಿದೀಯಮ್ಮ? ಮದುವೆ ಬಗ್ಗೆ ನಿಂಗೆ ಏನನ್ಸುತ್ತೆ? ಅಯ್ಯೋ, ಅವಳಿಗನ್ಸೋದೇನಿದೆ? ನಾವು ನಿರ್ಧಾರ ತಗೊಂಡಾಗಿದೆಯಲ್ಲ. ಹಾಗಂದ್ರೆ ಹೇಗೆ? ದುರ್ಗಾ ಹುಡುಗನ್ನ ಒಂದು ಸಲನೂ ಭೇಟಿ ಮಾಡದೆ ನಾವೇ ಎಲ್ಲ ನಿರ್ಧಾರ ಮಾಡೋಕ್ಕಾಗತ್ತಾ? ದುರ್ಗಾ ಅವನ ಜೊತೆ ಮಾತಾಡ್ಲಿ, ಆಮೇಲೆ ಏನಾಗತ್ತೆ ನೋಡೋಣ. ಏನ್ ನಡೀತಿದ್ದ? ಒಂದು ನಿಮಿಷ ಬಂದೆ. ದುರ್ಗಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒಂದು ನಿಮಿಷ ಬಾಮ್ಮ. ಇವರೇನು ಸಡನ್ನಾಗಿ ಪ್ರತ್ಯಕ್ಷ ಆಗಿ ದುರ್ಗಾ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ? ಅಲ್ಲ,
ಯಾವತ್ತಾದ್ರೂ ಒಂದಿನ ಅವಳು ಮದುವೆ ಆಗಲೇಬೇಕಲ್ವಾ? ಒಂದಲ್ಲ ಒಂದಿನ ಮದುವೆ ಆಗಲೇಬೇಕು. ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ಲ. ಇದ್ರ ಹಿಂದೆ ನಿಮ್ಮಿಬ್ರು ಕೈವಾಡ ಏನಾದರೂ ಇದೆಯಾ? ನೀವು ಕೊಟ್ಟು ಉಪಾಯನೇ. ಈಗ ಹಣ್ಣು ತಂತಾನಾಗಿ ಬೀಳಿಲ್ಲ ಅಂದ್ರೆ ಅದಕ್ಕೆ ಕಲ್ಲಲ್ಲಾದ್ರೂ ಹೊಡೆದು ಬೀಳಿಸ್ಬೇಕಾಗತ್ತೆ. ನಾವು ಮಾಡ್ತಾ ಇರೋದು ಅದನ್ನೇ. ಅರ್ಥ ಆಯ್ತಾ? ದುರ್ಗಾ ಈ ಮನೆಯಿಂದ ಆಚೆ ಹೋಗಲೇಬೇಕು. ಯಾವ ರೀತಿಯಿಂದನೂ ಆಚೆ ಹೋಗಿಲ್ಲ ಅಂದ್ರೆ ಇವಾಗ ಮದುವೆ ಆಗಾದ್ರೂ ಹೋಗ್ಲಿ. ದುರ್ಗನ ಮನೆಯಿಂದ ಆಚೆ ಹಾಕಕ್ಕೆ ದಿಸ್ ಇಸ್ ದ ಬೆಸ್ಟ್ ವೇ. ಶರತ್, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಪ್ಪ? ಏನಿಲ್ಲಮ್ಮ, ಇನ್ನೂ ನಿಂತ್ಕೊಂಡೆ. ನೀ ಸುಮ್ಮನೆ ನಿಂತಿದ್ಯಾ ಅಂದರೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಏನು ವಿಷಯ ಹೇಳಪ್ಪ? ಅದು ಅಂಬಿಕಾ ಹೋದ್ಮೇಲೆ ಹಿತ ಹೇಗಿದ್ಲು ಅಂತ ನೀವು ಚೆನ್ನಾಗೇ ಗೊತ್ತು. ಅವಳು ಯಾರ ಜೊತೆನೂ ಕಂಫರ್ಟಬಲ್ ಆಗಿರ್ತಾ ಇರಲಿಲ್ಲ. ಆದರೆ ಈಗ ದುರ್ಗಾ ಬಂದಮೇಲೆ ಅವಳು ಬದಲಾಗಿದ್ದಾಳೆ. ಆ್ಯಕ್ಚುಲಿ ಅವಳು ಮೊದಲಿನ ಥರನೇ ಆಗ್ತಾ ಇದ್ದಾಳೆ ಆ್ಯಂಡ್ ಮಾತಾಡೋದಕ್ಕೂ ಶುರು ಮಾಡಿದ್ದಾಳೆ. ಐ ಅಂಡರ್ಸ್ಟ್ಯಾಂಡ್ ಶರತ್. ಹಿತ ಸರಿ ಹೋಗ್ತಾ ಇರೋ ಟೈಮಲ್ಲಿ ಈಗ ದುರ್ಗಾ ಮನೆಯಿಂದ ಹೊರಟೋದ್ರೆ ಎಲ್ಲಿ ಹಿತ ಮೊದಲಿನ ಥರನೇ ಮಾತಾಡದೆ ಸೈಲೆಂಟ್ ಆಗಿಬಿಡ್ತಾಳೋ, ಡಲ್ ಆಗಿಬಿಡ್ತಾಳೋ ಅಂತ ನಿಂಗೆ ಭಯ ಆಗ್ತಿದೆ ಅಲ್ವಪ್ಪ? ಚಿಕ್ಕಪ್ಪ, ನಾನು ಆಗ್ಲೇ ಕೇಳೋಣ ಅಂದ್ಕೊಂಡೆ. ಅಪ್ಪ ಇವಾಗ ಹೇಗಿದ್ದಾರೆ? ಅಣ್ಣ ಈಗ ಆರಾಮಾಗಿದ್ದಾನೆ ಕಣಮ್ಮ. ನಾನೇ ಹೋಗಿ ನೋಡ್ಕೊಂಡು ಬಂದೆ ಅವನ್ನ. ದುರ್ಗಾ, ನಿನ್ನ ತಲೆ ತುಂಬ ಬರೀ ಹಿತನ ಬಗ್ಗೆನೇ ಯೋಚನೆ ಇದೆ ಅಂತ ನನಗನ್ನಿಸ್ತಾ ಇದೆ. ನೋಡು, ನೀನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಹಿತ ಈ ಮನೇಲಿ ಒಬ್ಬಂಟಿ ಆಗ್ಬಿಡ್ತಾಳೆ ಅಂತ ಭಯ ಪಡ್ತಾ ಇದೀಯ ಅಲ್ವಾ? ನಿನ್ನ ಕಾಳಜಿ ನನಗೆ ಅರ್ಥ ಆಗತ್ತೆ ಕಣಮ್ಮ. ಆದರೆ ನಿನ್ನ ಜೀವನ ಪೂರ್ತಿ ಹಿತನ್ನ ನೋಡ್ಕೊಂಡೇ ಇರ್ತೀನಿ ಅನ್ನೋದು ಸಾಧ್ಯ ಇಲ್ಲ ಅಲ್ವಾ? ಕಾಲವನ್ನು ತಡೆಯೋದಿಕ್ಕೆ ಯಾರಿಂದನೂ ಆಗಲ್ಲ. ಅವಳು ಬೆಳೆದು ದೊಡ್ಡೋಳಾಗ್ತಾಳೆ. ಆಮೇಲೆ ನಿನ್ನ ಜೀವನದ ಕತೆ ಏನು ಅಂತ ಯೋಚನೆ ಮಾಡಬೇಕಲ್ವಾ? ಒದಗಿ ಬಂದಿರೋ ಅವಕಾಶನ ಕಳ್ಕೊಂಬಿಟ್ಟು ಆಮೇಲೆ ಅದಕ್ಕಾಗಿ ಪಶ್ಚಾತ್ತಾಪ ಪಡೋದು ಎಷ್ಟು ಸರಿ ಹೇಳು? ಹಾಗಲ್ಲ ಅಮ್ಮ, ನನಗೂ ದುರ್ಗಾ ಲೈಫ್ ಹಾಳು ಮಾಡಬೇಕು ಅಂತ ಏನಿಲ್ಲ. ಅವಳಿಗೂ ಅವಳದೇ ಆದ ಲೈಫ್ ಇದೆ, ಐ ನೋ ದಟ್. ಆದರೆ ಹಿತ, ನಿಮ್ಗಿದು ಸೆಲ್ಫಿಶ್ನೆಸ್ ಅಂತ ಅನಿಸ್ತಾ ಇಲ್ವಾ ಶರತ್? ಏನು ಹೇಳ್ತಾ ಇದೆಯಮ್ಮ? ಹೌದು ಶರತ್. ಅಲ್ಲ, ನೀವು ಹೇಗೆ ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಹಾಗೆ ದುರ್ಗಾ ಮನೆಯಲ್ಲಿ ಅವ್ರ ಮನೆ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಪ್ರತಿ ಸಲ ಹಿತ ಬಗ್ಗೆನೇ ಥಿಂಕ್ ಮಾಡಿದ್ರೆ ಸೆಲ್ಫಿಶ್ನೆಸ್ ಅಂತ ಅನ್ಸಲ್ವಾ? ನಾನು ಆಡ್ತಿರೋ ಮಾತನ್ನು ಕೇಳಿದ್ರೆ ನಿನಗೆ ನಾನು ಸ್ವಾರ್ಥಿ ಅಂತ ಅನ್ನಿಸ್ಬೋದು. ಆದರೆ ಏನು ಮಾಡೋಕ್ಕಾಗತ್ತೆ? ಹೆಣ್ಣು ಹೆತ್ತ ಮೇಲೆ ಮನುಷ್ಯ ಸ್ವಾರ್ಥಿ ಆಗಲೇಬೇಕಾಗತ್ತೆ ಕಣಮ್ಮ. ಇವತ್ತಲ್ಲ ನಾಳೆ ನೀನು ಮದುವೆ ಆಗಲೇಬೇಕಲ್ವಾ? ಹಿತ ದೊಡ್ಡೋಳಾಗೋವರೆಗೂ ನನ್ನ ಜೀವನನ ಅರ್ಧಕ್ಕೆ ನಿಲ್ಲಿಸಿದ್ದು, ಆಮೇಲೆ ಅದನ್ನು ಮುಂದುವರಿಸ್ಬೋದು ಅಂತ ಅಂದ್ಕೊಂಡಿದೀಯಾ? ಅದು ಹಾಗಲ್ಲ ಚಿಕ್ಕಪ್ಪ. ನಿನ್ನ ಕಾಳಜಿ ನನಗೆ ಅರ್ಥ ಆಗತ್ತೆ. ಹತ್ತಿಗೆ ಕಳ್ಕೊಂಡ ಮೇಲೆ, ಅಣ್ಣ ಹೀಗಾದ ಮೇಲೆ ನಿನ್ನ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿತ್ತು. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ನೋಡಿಕೊಂಡು ಸಾಕಿದ್ದೀನಿ. ನನ್ನ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ ಅಮ್ಮ? ನಿನ್ನನ್ನು ಒಂದು ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟು ನೀನಲ್ಲಿ ಸುಖವಾಗಿ ಜೀವನ ನಡೆಸ್ತಿದೀಯಾ ಅಂತ ನನಗೆ ಗೊತ್ತಾದ ಮೇಲೆ ತಾನೇ ನಾನು ನಿರಾಳ ಆಗೋದು. ನನ್ನ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅನ್ನೋ ತೃಪ್ತಿ ನನಗೆ ಸಿಗುತ್ತೆ. ಅದನ್ನು ಮಾಡಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಮ್ಮ? ನೋಡು, ನಿನ್ನ ಜಾತಕ ನೋಡಿದ್ದೀನಿ.
ಹುಡುಗನ ಜಾತಕನೂ ನೋಡಿದ್ದೀನಿ. ನಿನಗೆ ಈಗ ಕುರುಬಲ ಇದೆ. ಈ ವರ್ಷದಲ್ಲಿ ನಿನಗೆ ಲಗ್ನ ಆಗುತ್ತೆ ಅಂತ ನಿನ್ನ ಜಾತಕ ಹೇಳ್ತಾ ಇದೆ. ಅಂದಾಗೆ ಇನ್ನೊಂದು ವಿಷಯ, ಹುಡುಗನ ಕಡೆಯವರು ನಿನ್ನನ್ನು ನೋಡೋಕ್ಕೆ ಇವತ್ತೇ ಸಾಯಂಕಾಲ ಈ ಮನೆಗೆ ಬರ್ತಾ ಇದ್ದಾರೆ. ಇವತ್ತು ಸಂಜೆನಾ? ಹೌದು.